ಓಂ ನಮೋ ಬ್ರಹ್ಮಾದಿಭ್ಯೋ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಭ್ಯೋ ಪಂಚ ಋಷಿಭ್ಯೋ ನಮೋ ಮಹದ್ಭ್ಯೋ ನಮೋ ಗುರುಭ್ಯಃ ಸರ್ವೋಪಪ್ಲವರಹಿತಃ ಪ್ರಜ್ಞಾನಘನಃ ಬ್ರಹ್ಮೈವಾಸ್ಮಿ By the divine grace of Jagannatha Sri Gyanakshi Rajarajeshwari and by the grace of Paramatma in all forms, with specific reference to the form of the great master, Guru, we all are once again assembled here today for satsang. ಜಗನ್ಮಾತೆ ರಾಜರಾಜೇಶ್ವರಿ ಅಮ್ಮನವರ ಕೃಪೆಯಿಂದ, ಪರಮಾತ್ಮನ ಎಲ್ಲ ಸ್ವರೂಪಗಳ ಕೃಪೆಯಿಂದ ಮತ್ತು ಎಲ್ಲ ಗುರುಗಳ ಕೃಪೆಯಿಂದ ನಾವು ಇವತ್ತು ಮತ್ತೆ ಸತ್ಸಂಗಕ್ಕೆ ಕೂಡಿದ್ದೇವೆ. ಭಾರತೀಯ ಸಂಸ್ಕೃತಿಯಲ್ಲಿ, ಭಾರತ ಭೂಮಿಯಲ್ಲಿ ಸತ್ಸಂಗಕ್ಕೆ ಬಹಳ ದೊಡ್ಡ ಮಹತ್ವ ಇದೆ. ದಿ ಇಂಪಾರ್ಟೆನ್ಸ್ ಆಫ್ ಸತ್ಸಂಗ್ ಈಸ್ beyond imagination in the Bharatiya Sanskriti. The value of satsang has been repeatedly said by all the great masters. Repeatedly they have said it. In the words of Shankaracharya, he puts that satsanga is the direct path to the fulfillment of human life itself. Whatever is the goal of life, if you want to fulfill that, satsanga is the beautiful path. It is the beautiful process, it is the beautiful way. ಜೀವನದ ಗುರಿಯನ್ನು ತಾವು ತಲುಪಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಇದ್ದರೆ, ಏನಕ್ಕೆ ನಾವು ಹುಟ್ಟಿದ್ದೀವೋ ಅದು ಸಾರ್ಥಕವಾಗಬೇಕು, ವೇಸ್ಟ್ ಆಗಬಾರ್ದು. ಒಂದು ಪದಾರ್ಥವನ್ನು ತಗೊಂಡ್ವಿ ಅಂತ ಹೇಳಿದ್ರೆ ಅದು ಬಳಕೆಗೆ ಬರಬೇಕು. ಬಳಕೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅದು ಏನಕ್ಕೂ ಪ್ರಯೋಜನ ಇಲ್ಲ. ಅದೇ ರೀತಿಯಾಗಿ ಈ ಶರೀರವನ್ನು ನಾವು ಧರಿಸಿದ್ದೇವೆ, ಮನುಷ್ಯ ಶರೀರವನ್ನು ಧರಿಸಿದ್ದೇವೆ. ಇದರ ಪೂರ್ಣತೆ ಎಲ್ಲಿದೆ ಅದನ್ನು ತಿಳ್ಕೊಳ್ಬೇಕು ಅಂದರೆ ಸತ್ಸಂಗ ಬೇಕು. ಸತ್ಸಂಗ ಈಸ್ ದಿ ಫಂಡಮೆಂಟ್. ಸತ್ಸಂಗ ಅಂದರೆ ಏನು ಇನ್ನೊಂದ್ಸಲ ಅರ್ಥ ಮಾಡಿ. ಎಷ್ಟೋ ಸರಿ ಎಲ್ಲ ಕಡೆ ಸತ್ಸಂಗ 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 ಅಂತ ಕೇಳ್ತೀವಲ್ಲ. ಸತ್ಸಂಗ ಅಂದರೆ ಏನು ಅಂತ. ಸಂಘ ಅಂದರೆ ಕೂಡುವುದು. ಸತ್ ಅಂತ ಹೇಳಿದ್ರೆ ಪರಮಾತ್ಮನ ಇನ್ನೊಂದು ಹೆಸರು. ಅದು ಸತ್ ಎಂಬುದು ಪರಮಾತ್ಮ. ಪರಮಾತ್ಮನ ಜೊತೆಯಲ್ಲಿ ಕೂಡುವುದೇ ಸತ್ಸಂಗ. ಪರಮಾತ್ಮನ ಜೊತೆ ಕೂಡೋದಂದರೆ ಪರಮಾತ್ಮ ಎಲ್ಲ ಕಡೆ ಇದ್ದಾರೆ. ಇಫ್ ಸತ್ಸಂಗ ಮೀನ್ಸ್ ಇಟ್ ಇಸ್ ದಿ ಮೀಟಿಂಗ್ ಆಫ್ ಪರಮಾತ್ಮ, ಮೀಟಿಂಗ್ ವಿತ್ ಪರಮಾತ್ಮ, ಕಮಿಂಗ್ ಟುಗೆದರ್ ವಿತ್ ಪರಮಾತ್ಮ. ಸೊ ಹೌ ಟು ಅಂಡರ್ಸ್ಟ್ಯಾಂಡ್ ವೆನ್ ಪರಮಾತ್ಮ ಇಸ್ ಪ್ರೆಸೆಂಟ್ ಎವ್ರಿವೇರ್. ಎಲ್ಲ ಕಡೆ ಪರಮಾತ್ಮ ಇರಬೇಕಾದ್ರೆ ಮತ್ತು ನಾವು ಮನುಷ್ಯನ ಜೊತೆ ಕೂಡ್ಬೋದಪ್ಪ. ಹೆಂಗೆ ಕೂಡ್ತೀವಿ ನಾವು? ಎಲ್ಲರೂ ಪಾಠಶಾಲೆಯಲ್ಲಿ ಕೆಲವು ಜನ ಇದ್ದಾರೆ, ಕೆಲವರು ಅವ್ರ ಮನೆಗಳಲ್ಲಿದ್ದಾರೆ. ಎಲ್ಲರೂ ಬಂದು ಒಂದು ಜಾಗದಲ್ಲಿ ಬಂದರೆ ಸತ್ಸಂಗ ಕೂಡಿದ್ದೇವೆ ಅಂತ ಹೇಳೋಕ್ಕಾಗತ್ತೆ. ಪರಮಾತ್ಮ ಎಲ್ಲ ಕಡೆ ಇದ್ದಾರಲ್ಲ. ಇಲ್ಲಿದ್ದರೂ ಕೂಡ ನಾನು ಪರಮಾತ್ಮ ಜೊತೆಯಲ್ಲೇ ಇದ್ದೀನಿ, ಇಲ್ಲಿದ್ದರೂ ಪರಮಾತ್ಮ ಜೊತೆ ಇಲ್ಲ, ಅಲ್ಲಿದ್ದರೂ ಪರಮಾತ್ಮ. ಏನಕ್ಕಪ್ಪ ಪರಮಾತ್ಮ ಜೊತೆಯಲ್ಲಿ ಹೆಂಗೆ ಕೂಡೋದು ಅಂತ ಹೇಳಿದ್ರೆ, ಪರಮಾತ್ಮ ಎಲ್ಲ ಕಡೆ ಇದ್ದರೂ ಕೂಡ, ಆಲ್ದೋ ಪರಮಾತ್ಮ ಈಸ್ ಪ್ರೆಸೆಂಟ್ ಎವ್ರಿವೇರ್ ಅಟ್ ಆಲ್ ಟೈಮ್ಸ್, ಎಲ್ಲ ಕಡೆ ಪರಮಾತ್ಮ ಎಲ್ಲ ಕಾಲದಲ್ಲಿ ಇದ್ದರೂ ಕೂಡ ನಮ್ಮಲ್ಲಿ ಇನ್ಸೈಡ್ ಅಸ್ ಹಿ ಹಸ್ ಗಿವನ್ ಒನ್ ಯೂನಿಟ್ ಕಾಲ್ಡ್ ಅಸ್ ಮೈಂಡ್. ನಮ್ಮೆಲ್ಲರಲ್ಲಿ ಒಂದು ಭಾಗವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೆಸರು ಮನಸ್ಸು ಅಂತ ಭಾಗವನ್ನು ಕೊಟ್ಟಿದ್ದಾರೆ. ಈ ಮನಸ್ಸು ಯಾವಾಗಲೂ ಪರಮಾತ್ಮನಲ್ಲಿ ಇರಲ್ಲ. ಇದು ದಿಸ್ ಮೈಂಡ್ ಇಸ್ ನಾಟ್ ಆಲ್ವೇಸ್ ಡೆಲ್ಲಿಂಗ್ ಆನ್ ಪರಮಾತ್ಮ. ಇಟ್ ಕ್ಯಾನ್ ಎಂಗೇಜ್ ಇಟ್ ಸೆಲ್ಫ್ ಇನ್ ಮೆನಿ ಆಕ್ಟಿವಿಟೀಸ್. ಶರೀರ ಉದಾಹರಣೆಗೆ, ಒಂದು ದೇವಸ್ಥಾನ ನಾವು ಹೋಗ್ತೀವಪ್ಪ. ಎಷ್ಟೋ ಜನ ದೇವಸ್ಥಾನ ಹೋಗಿ ದರ್ಶನ ಮಾಡಿದ್ದೀರಾ? ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ತೀವಿ, ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ. ಶರೀರ ಮುಂದೆ ಹೋಗ್ತಾ ಇದೆ, ದೇವಸ್ಥಾನ ನಡ್ಕೊಂಡು ಹೋಗ್ತಾ ಇದೆ. ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಬೇಕು ಅಂತ ಹೋಗ್ತಾ ಇದೆ.
ದರ್ಶನ ಮಾಡಬೇಕಂತ ಹೋಗ್ತಾ ಇರಬೇಕಾದ್ರೆ ಪಕ್ಕದಲ್ಲಿ ಇಲ್ಲಿ ಅಲ್ಲಿ ಹೊರಗಡೆ ಜೋರಾಗಿ ನಗಾರಿ ಕೇಳಿಸುತ್ತೆ. ಯಾರೋ ಡೊಳ್ಳು ಕುಣಿತ ಮಾಡ್ತಾ ಇದ್ದಾರೆ. ಡೊಳ್ಳು ಕುಣಿತ ಕೇಳಿದರೆ ಡೊಳ್ಳು ಕುಣಿತ. ಇಲ್ಲಿ ಹೋಗ್ತಾ ಇದ್ರಿ ನೀವು ದೇವಸ್ಥಾನ ದರ್ಶನ ಮಾಡ್ಕೊಂಡು, ಯು ಆರ್ ವಾಕಿಂಗ್ ಟುವರ್ಡ್ಸ್ ದ ಟೆಂಪಲ್ ಇನ್ ಆರ್ಡರ್ ಟು ಹ್ಯಾವ್ ದರ್ಶನ್ ಆಫ್ ದೇವಿ. ಬಟ್ ಆಲ್ ಆಫ್ ಸಡನ್ ಯು ಹರ್ಡ್ ಸಮ್ ಡ್ರಮ್ಸ್ ಬೀಯಿಂಗ್ ಬೀಟ್ ಇನ್ ಫ್ರಂಟ್ ಆಫ್ ದಿ ಆಶ್ರಮ್. ಸೊ ಲೆಗ್ಸ್ ಆರ್ ಗೋಯಿಂಗ್ ಟುವರ್ಡ್ಸ್ ದ ಟೆಂಪಲ್. ವೇರ್ ಇಸ್ ದ ಮೈಂಡ್ ನೌ? ಕಾಲುಗಳು ಎಲ್ಲಿ ಹೋಗ್ತಾ ಇದೆ? ದೇವಸ್ಥಾನ ಕಡೆ ಹೋಗ್ತಾ ಇದೆ. ಆದರೆ ಮನಸ್ಸು ಎಲ್ಲಿ ಹೋಗಿದೆ ಇವಾಗ? ಡೊಳ್ಳು ಕುಣಿದ ಕಡೆ ಹೋಗಿದೆ. ಸೊ ಕಾಲು ಶರೀರ ಒಂದು ಜಾಗದಲ್ಲಿ ಇರ್ಬೋದು, ಮನಸ್ಸು ಬೇರೆ ಕಡೆ ಇರುತ್ತಲ್ಲ, ಇರ್ತಾ ಇಲ್ಲ. ಸೊ ಮನಸ್ಸಿಗೆ ಸ್ವಭಾವ ಏನು? ಅದು ಶರೀರ ಇರೋ ಜಾಗದಲ್ಲಿ ಇರಲ್ಲ. ದ ಮೈಂಡ್ ವೋಂಟ್ ನೆಸೆಸರಿಲಿ ಬಿ ವೇರ್ ದ ಬಾಡಿ ಈಸ್. ಇಟ್ ಇಸ್ ನಾಟ್ ಎ ಕಂಪಲ್ಷನ್ ಫಾರ್ ದ ಮೈಂಡ್ ಟು ಬಿ ಅಲಾಂಗ್ ವಿತ್ ದ ಬಾಡಿ. ಮನಸ್ಸು ಬಂದು ಶರೀರ ಇರೋ ಜಾಗದಲ್ಲಿ ಇರಬೇಕು ಅಂತ ಏನು ಅದಿಲ್ಲ, ಅವಶ್ಯಕತೆ ಇಲ್ವಲ್ಲ. ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟ್, ವಿ ಕ್ಯಾನ್ ಬಿ ಅಬ್ಸಲ್ಯೂಟ್ಲಿ ಪಾಸಿಬಲ್. ಇಲ್ಲಿ ಕೂತಿದ್ದೀರಪ್ಪ, ಇಲ್ಲೇ ಕೂತ್ಕೊಂಡು ನೀವು ಕಣ್ಣು ಮುಚ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ ಮನಸ್ಸು ಎಲ್ಲೆಲ್ಲಿ ಹೋಗೋಕ್ಕೆ ಸಾಧ್ಯ? ಮನಸ್ಸಿಂದ ನಾನು ದೇವಸ್ಥಾನಕ್ಕೆ ಹೋಗ್ಬೋದು. ನೋಡಿ, ಇವಾಗ ದೇವಸ್ಥಾನ ಬಾಗಿಲ ಹತ್ರ ಹೋಗಿದ್ದೀನಿ, ಮೆಟ್ಲು ದಾಟಿದ್ದೀನಿ, ಆ ಹೊಸಲು ದಾಟಿದ್ದೀನಿ, ಅಲ್ಲಿ ಯಾರೋ ನಿಂತ್ಕೊಂಡಿದ್ದಾರೆ, ಮೆಲ್ಲಿ ಹಾಗೆ ನಡ್ಕೊಂಡು ಹೋಗ್ತೀನಿ, ಹೊರಡೆ ಹೋಗ್ತೀನಿ, ಮೆಟ್ಲು ಹತ್ತೀನಿ, ಹೊರಡೆ ಮನಸ್ಸಿಂದ ಹೋಗ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಮನಸ್ಸಿಂದ ಹೋಗಕ್ಕೆ ಸಾಧ್ಯ ಇದೆಯಲ್ಲ. ಇವಾಗ ಮೈಂಡ್ ಇಟ್ಸೆಲ್ಫ್ ಐ ಕ್ಯಾನ್ ಗೋ ಟು ದ ಟೆಂಪಲ್, ಐ ಕ್ಲೋಸ್ ಮೈ ಐಸ್. So I am just about at the door of the temple now. From there on I cross the doorstep. Somebody is standing there. I can climb the steps again. I go and I see the railing there. I stand there and I am having darshan of Devi. ಶರೀರ ಹೋಗಿ ಇಲ್ವಲ್ಲಪ್ಪ, ನನ್ನ ಕಾಲು ಹೋಗಿ ಇಲ್ಲ ತಾನೆ, ನನ್ನ ಶರೀರ ಇಲ್ಲೇ ತಾನೇ ಇದೆ. ಮನಸ್ಸಿನಲ್ಲಿ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಲ್ಲ, ಹೋಗಿ ಬಂದಿದ್ದೇನಲ್ಲ. ಇದು ಮನಸ್ಸಿನ ಅದೇ ಮಾತು. ಅದೇ ಥರ ದೇವಸ್ಥಾನ ಎಷ್ಟು ದೂರ ಇದೆ? ಇಲ್ಲೊಂದು 100 ಗಜ ಇರ್ಬೋದು, 100 ಗಜ. ಇವಾಗ ಸ್ವಲ್ಪ ದೂರ ಹೋಗೋಣ. ಇಲ್ಲಿಂದ ನಾನು ಆರ್ಚ್ ಹತ್ರ ಹೋಗ್ತಾ ಇದ್ದೆ. ಮೈಸೂರು ರೋಡಲ್ಲಿ ಆರ್ಚ್ ಇದೆಯಲ್ಲ, ದೊಡ್ಡದಾಗಿದೆ ಆರ್ಚ್, ಭಾಳ ಗಾಡಿಗಳು ಬರ್ತಾ ಹೋಗ್ತಾ ಇದೆ. ಮೈಸೂರು ರೋಡ್ ಹಿಂಗಿದೆ, ಈ ರೋಡ್ ಹಿಂಗೆ ಬರ್ತಾ ಇದೆ, ಎಲ್ಲ ಕಾಣಿಸ್ತದೆ ನೋಡಿ. ಸೊ ಶರೀರ ಇಲ್ಲಿದ್ರು ಕೂಡ ಮನಸ್ಸು ಹೋಗೋಕ್ಕೆ ಸಾಧ್ಯ ಇದೆಯಲ್ಲ ಅಲ್ಲಿ. ಸೊ ದ ಮೈಂಡ್ ಕ್ಯಾನ್ ಕನೆಕ್ಟ್ ಆ್ಯಂಡ್ ಡಿಸ್ಕನೆಕ್ಟ್. ಮನಸ್ಸಿಗೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಸೇರಿಸ್ಕೊಳ್ಳುತ್ತೆ, ಬಿಡಿಸ್ಕೊಳ್ಳುತ್ತೆ, ಸೇರುತ್ತೆ, ಬಿಡುತ್ತೆ. ಎಲ್ಲಿ ಬೇಕಾದ್ರೂ ಸೇರಿಸ್ಬೋದು ಮನಸ್ಸನ್ನ. ನೀನು ಎಲ್ಲಿ ಬೇಕಾದರೂ ನೀನು ಮನಸ್ಸನ್ನು ತೊಗೊಂಡು ಹೋಗ್ಬೋದು. ಇವಾಗ ಇಲ್ಲಿ ಕೂತ್ಕೊಂಡೇನೆ ಮನಸ್ಸು ಎಷ್ಟು ದೂರ ಬೇಕಾದ್ರೆ ತೊಗೊಂಡು, ನಾನು ಹೇಳಿದಿರೋದು ನೋಡು, ದೇವಸ್ಥಾನ ಆಯಿತು, ಆರ್ಚ್ ಆಯಿತು, ಇವಾಗ ಇಲ್ಲಿಂದ ನಾವಿನ್ನೂ ಸ್ವಲ್ಪ ದೂರ ಹೋಗೋಣ. ಎಲ್ಲಿ ಹೋಗೋಣ ಇವಾಗ? ಬಸವನಗುಡಿ ಗಣಪತಿ ದೇವಸ್ಥಾನ, ದೊಡ್ಡ ಗಣಪತಿ ಕೂತಿದ್ದಾರೆ, ಬೆಣ್ಣೆ ಹಚ್ತಾ ಇದ್ದಾರೆ ಗಣಪತಿ. ಅಲ್ಲಿವರೆಗೂ ಬಸವನಗುಡಿಗೆ ಹೋಗ್ಬಿಡ್ತು, ದೊಡ್ಡ ಗಣಪತಿ ಬೆಣ್ಣೆ ಹಚ್ತಾ ಇದ್ದಾರೆ, ಮನಸ್ಸೆಲ್ಲ ಹೋಗ್ಬಿಡ್ತು. ಇನ್ನೂ ಸ್ವಲ್ಪ ದೂರ ಹೋಗೋಣ. ಇಲ್ಲಿ ಎಷ್ಟು ದೂರ ಹೋಗೋಣ? ಇಲ್ಲಿಂದ ಪಾಪನಾಶಂ ಆಶ್ರಮಕ್ಕೆ ಹೋಗೋಣ. ಮಂಟಪದಲ್ಲಿ ಕೂತಿದ್ವಿ, ನೀರು ಹರಿತಾ ಇದೆ, ತಾಮ್ರಪರ್ಣಿ ನೀರು ಹರಿತಾ ಇದೆ, ಅದ್ಭುತವಾಗಿದೆ. ಮನಸ್ಸಿಂದ ಪಾಪನಾಶಂ ಎಷ್ಟು ದೂರ ಇಲ್ಲಿಂದ ಪಾಪನಾಗುತ್ತೆ? 700 ಕಿಲೋಮೀಟ್ರ್. ಇಲ್ಲಿಂದ ಪಾಪನಾಶಂ ಎಷ್ಟು ದೂರ? 700 ಕಿಲೋಮೀಟರ್ಸ್. ಆಲ್ರೆಡಿ 700 ಕಿಲೋಮೀಟರ್ಸ್. ಮತ್ತೆ ಇನ್ನೊಂದು ಸ್ವಲ್ಪ ದೂರ ಹೋಗೋಣ. ರಾಮೇಶ್ವರಂ ಹೋಗಿದ್ದೇವೆ. ರಾಮೇಶ್ವರಮಲ್ಲಿ ಆಶ್ರಮದಲ್ಲಿ ಕೂತಿದ್ದೇವೆ, ಧ್ಯಾನ ಮಂಟಪ ಇದೆ, ದೇವಿ ಹಾಲ್ ಇದೆ, ಅಲ್ಲಿ ಕೂತಿದ್ದೇವೆ. ಅಲ್ಲಿ ನಮ್ಮ ರಾಮಸ್ವಾಮಿ ಚೆಟ್ಟಿಯಾರ್ ಬರ್ತಾ ಇದ್ದಾರೆ, ಮಾತಾಡಿಸ್ತಾರೆ ನೋಡಿ, ಅಲ್ಲಿ ಹೋಗಾಯ್ತು. ಇಲ್ಲಿ ಕೂತ್ಕೊಂಡೇನೆ ಯಾವ ಜಾಗಕ್ಕೆ ಬೇಕಾದ್ರೂ ನೀವು ಹೋಗ್ಬಿಟ್ಟು ಬರೋದು. ಮನಸ್ಸಿನ ಶಕ್ತಿ ನೋಡಿ ನೀವು. ಸೊ ಮನಸ್ಸು ಸೇರ್ಲೂಬಹುದು, ಬಿಡಿಸ್ಕೊಳ್ಳಬಹುದು, ಅಷ್ಟು ಶಕ್ತಿ ಮನಸ್ಸಲ್ಲಿದೆ. ನೀವೇ ಪ್ರಯತ್ನ ಮಾಡಿ ನೋಡಿ. ನಿಮ್ಮ ಮನೆಗೆ ಹೋಗಿ ನೋಡಿ, ಮನೆಯಲ್ಲಿ ಏನೇ ಇಟ್ಟಿದ್ದೀರಾ ಎಲ್ಲ ಗೊತ್ತಾಗುತ್ತೆ ನಿಮಗೆ, ಎಲ್ಲ ಗೊತ್ತಾಗುತ್ತೆ. ಪಾಷಾನಲ್ಲಿ ಟ್ರಂಕಲ್ಲಿ ಏನೇನು ಇಟ್ಟಿದ್ದೀರಾ, ಯಾವ್ದು ಮೇಲೆ ಇಟ್ಟಿದ್ದೀರಾ, ಯಾವ್ದು ಕೆಳಗಡೆ ಇಟ್ಟಿದ್ದೀರಾ, ಎಲ್ಲ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗ್ಬಿಡಿ. ಇಲ್ಲಿ ಕೂತ್ಕೊಂಡೇ ಗೊತ್ತಾಗ್ಬಿಡಿ. ಬೀಗದ ಕೈಯಲ್ಲಿ ಬಚ್ಚಿಟ್ಟಿದ್ದೀರಾ, ಅದು ಗೊತ್ತಾಗ್ಬಿಡುತ್ತೆ, ಎಲ್ಲ ಗೊತ್ತಾಗ್ಬಿಡುತ್ತೆ. ಹೌದಾ? ಗೊತ್ತಾಗುತ್ತೆ. ಇಲ್ಲಿ ಕೂತ್ಕೊಂಡೇ ಮಾಡ್ತಾ ಇದ್ದೀರಾ. ಇಲ್ಲೇ ಕೂತ್ಕೊಂಡೆ ನಿಮ್ಮ ಮನಸ್ಸು ಎಷ್ಟು ಸೂಕ್ಷ್ಮದಲ್ಲಿ. ಮನಸ್ಸು ಅನ್ನೋದು ಅದಕ್ಕೆ ಮಿತಿನೇ ಇಲ್ಲ, ಅದಕ್ಕೆ ಎಲ್ಲೇನೇ ಇಲ್ಲ. ಅದಕ್ಕೋಸ್ಕರ ಸತ್ಸಂಗ ಅಂದರೆ ಅರ್ಥ ಬರೀ ಶರೀರಗಳು ಸೇರೋದು ಸತ್ಸಂಗ ಅಲ್ಲ. ಮನಸ್ಸನ್ನು ತಗೊಂಡು ದೇವರಲ್ಲಿ ನೆಲೆಸಿಡೋದು ಸತ್ಸಂಗ. ಮನಸ್ಸು ಮಾತ್ರ ಸರಿ, ಮನಸ್ಸನ್ನು ನಾವು ಇಟ್ಕೊಳ್ಳೋಣ ಅಂತ ಅಂದ್ಕೊಂಡ್ಬಿಟ್ಟು ಕಣ್ಣಲ್ಲಿ ನಾನು ಉದಾಹರಣೆ ನಾನು ಇದನ್ನು ನೋಡ್ತಾ ಇರ್ತೀನಿ. ಮನಸ್ಸು ಸತ್ಸಂಗದಲ್ಲಿ ಅಂತ ಹೇಳೋಕ್ಕಾಗತ್ತೆ? ಇವಾಗ ಇಲ್ಲಿ ಏನೋ ಕಂಪನಿ ಹೆಸರು ಬರೀತಾರೆ, ಕ್ಯಾಸಿಯೋ ಏನೋಕೆ. ಮನಸ್ಸು ಸತ್ಸಂಗ ಇರೋಕ್ಕೆ ಸಾಧ್ಯನಾ? ಸ್ವಲ್ಪ ಕಷ್ಟನೇ.
ಕಣ್ಣು ಬೇರೆ ನೋಡ್ತಾ ಇರಬೇಕಾದ್ರೆ ಮನಸ್ಸು ಸತ್ಸಂಗಲ್ಲೂ ತುಂಬ ಕಷ್ಟ. ಅದಕ್ಕೆ ಏನು ಮಾಡ್ತೀವಿ, ಕಣ್ಣನ್ನು ಕೂಡ ದೇವರ ಕಡೆ ಕೊಡಬೇಕು ಅಂತ ಗ್ರಂಥವನ್ನು ಇಟ್ಕೊಳ್ತೀವಿ. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಮಾಡೋಕ್ಕೆ ಸಾಧ್ಯನಾ? ಆ ಥರ ಮನಸ್ಸೆಲ್ಲೋ ಇದೆ ಕಣ್ಣೆಲ್ಲೋ ಇದೆ ಪೂಜೆ ಮಾಡ್ತಾ ಇರ್ತೀವಿ ನೋಡಿದೆಲ್ಲ ಮಾಡಿದಿರಲ್ಲ. ಮನಸ್ಸೆಲ್ಲೋ ಇರುತ್ತೆ ಕಣ್ಣೆಲ್ಲೋ ಇರುತ್ತೆ ಪೂಜೆ ಮಾಡ್ತಾ ಇರ್ತೀವಿ. ಅದು ಪೂಜೆ ಅಲ್ಲ, ನಿಜವಾದ ಪೂಜೆ ಅಲ್ವಲ್ಲ ಅದು. ಮೈಂಡ್ ಇಸ್ ಸಮ್ವೇರ್, ಐಸ್ ಆರ್ ಸಮ್ವೇರ್, ಇಯರ್ಸ್ ಆರ್ ಸಮ್ವೇರ್. ಏನು ಇವತ್ತನೇ ಇಲ್ಲಿ ಪೂಜೆ ಮಾಡಬೇಕಂತ ಬಂದಿದ್ದೀವಿ, ಅಷ್ಟೊತ್ತಿಗೆ ಅಲ್ಲಿ ಅಡುಗೆ ಮನೆಯಿಂದ ಒಳ್ಳೆ ವಾಸನೆ ಬರ್ತಾ ಇದೆ. ಸೊ ಮೂಗು ಪಕ್ಕದಲ್ಲಿ ಅಡುಗೆ ದಾಟಿದ್ರೆ ಅಡುಗೆ ಮಾಡಿ, ಇಲ್ಲಿಂದ ದಾಟಿದ್ರೆ ಅಡುಗೆ ಮಾಡಿ ಒಳ್ಳೆ ಸುವಾಸನೆ ಬರ್ತಾ ಇದೆ. ಅಲ್ಲಿ ಪೂಜೆ ಮಾಡೋಕ್ಕೆ ಬಂದ್ವಿ, ಮನಸ್ಸೆಲ್ಲೋ ಇದ್ದ ತಕ್ಷಣ ಅಲ್ಲಿ ಹೊರಟೋಯ್ತು. ಅಲ್ಲಿ ಹೋಗುವಷ್ಟೊತ್ತಿಗೆ ಇಲ್ಲಿ ಯಾರೋ ಒಳ್ಳೆ ಬಾಳೆಹಣ್ಣು ತೊಗೊಂಡ್ಬರ್ತಾರೆ. ಈ ಕಡೆ ಬಂದರು, ಒಳ್ಳೆ ಬಾಳೆಹಣ್ಣು ತೊಗೊಂಡ್ಬಿಟ್ರು. ಕಣ್ಣು ನೋಡ್ಬಿಡ್ತು ಅದನ್ನು. ಮನಸ್ಸೆಲ್ಲೋ ಇದೀವ, ಬಾಳೆಹಣ್ಣು ಕಡೆ ಹೊಟ್ಟೋಯ್ತು. ಹೌದೇ ಇಲ್ಲ? ಅಷ್ಟೊತ್ತಿಗೆ ಆ ಕಡೆ ತಿರ್ಕೊಂಡಿರ್ಬೇಕಾದ್ರೆ ಇಲ್ಲಿ ಯಾರೋ ಒಬ್ರು ಗಂಟೆ ಹೊಡಿತಾ ಇದ್ದಾರೆ, ಕಿವಿ ಹೊಟ್ಟೋಗ್ಬಿಡ್ತು. ಇಲ್ಲಿ ಎಷ್ಟು ಜಲ್ದಿ ಹೋದ್ರು ಮನಸ್ಸು. ಈ ಒಂದೊಂದು ಇಂದ್ರಿಯಗಳೆಲ್ಲೆಲ್ಲ ಹೋಗ್ತಾವೋ, ಯಾವುದನ್ನು ನೋಡುತ್ತವೋ ಅಲ್ಲಲ್ಲಿ ಮನಸ್ಸು ಓಡೋಗುತ್ತೆ. ತಕ್ಷಣ ಓಡೋಗುತ್ತೆ. ಇಲ್ಲ ನಿಜ ನೋಡಿದ್ದೀವಲ್ಲ. ಸೊ ಈ ರೀತಿಯಾದ ಮನಸ್ಸನ್ನು ತಗೊಂಡು ಬಂದು ನಿಲ್ಲಿಸೋಕ್ಕೋಸ್ಕರನೇ ಈ ಸತ್ಸಂಗ. ಮನಸ್ಸು ಯಾವಾಗ ದೇವರ ಜೊತೆ ನಿಲ್ಲುತ್ತೋ, ದೇವರಲ್ಲಿ ಮನಸ್ಸನ್ನು ನಾವು ನೆಲೆಸ್ತೀವೋ, ಅವಾಗೇನಾಗುತ್ತೆ, ಒಳಗಡೆ ಇರೋ ಶಕ್ತಿಗಳೆಲ್ಲ ಜಾಗೃತವಾಗುತ್ತೆ. ಒಳಗಡೆ ಇರೋ ಒಳ್ಳೆಯ ಶಕ್ತಿಗಳ ಜಾಗೃತ ಆಗಿದ ತಕ್ಷಣ ಆರೋಗ್ಯ ಬರುತ್ತೆ, ಬುದ್ಧಿ ಬರುತ್ತೆ, ಶಕ್ತಿ ಬರುತ್ತೆ, ಎಲ್ಲವೂ ಬರುತ್ತೆ ಒಂದು ಸತ್ಸಂಗದಿಂದ. ಅದಾದ ಮಾತ್ರ ಅಲ್ಲ, ಹೋಗೋದು ಎಷ್ಟೋ ಬೇಡದಿರೋದೆಲ್ಲ ಹೊಟ್ಟೋಗ್ಬಿಡುತ್ತೆ. ಬರಬೇಕಾಗಿರೋದೆಲ್ಲ ಬರುತ್ತೆ. ಬೇಡದೇ ಇರೋದೇನೇನು ಚಿಂತೆ. ಏನೋ ಒಂದು ಕಷ್ಟ ಬಂದಿದೆಪ್ಪ ಜೀವನದಲ್ಲಿ, ಒಂದು ಕಷ್ಟ ಬಂದಿದೆ. ಆ ಕಷ್ಟ ಕೂಡ ಅಲ್ಲಿ ಹೊರಗಡೆ ಹೋಗಿದ ತಕ್ಷಣ ಆ ಕಷ್ಟ ಭೂತ ಥರ ಕಾಣಿಸುತ್ತೆ. ಸತ್ಸಂಗಕ್ಕೆ ಬಂದರೆ ಸಣ್ಣದಾಗ್ಬಿಡುತ್ತೆ. ಒಂದು ಕಷ್ಟ ಜೀವನದಲ್ಲಿ ಕಷ್ಟ ಬರುತ್ತಾ ಇಲ್ವಾ? ಎಷ್ಟೋ ಕಷ್ಟಗಳು ಬರುತ್ತೆ. ಅದು ಹೊರಗಡೆ ಹೋದ್ರೆ ಆ ಕಷ್ಟ ದೊಡ್ಡದಾಗಿ ಕಾಣಿಸುತ್ತೆ. ಸತ್ಸಂಗದಲ್ಲಿ ಬಂದು ಕೂತ್ಕೊಂಡಿದ್ದ ತಕ್ಷಣ ಕಷ್ಟ ಹೆಂಗಿರುತ್ತೆ, ಚಿಕ್ಕದಾಗ್ಬಿಡುತ್ತೆ. ಯಾಕಂದರೆ ಮನಸ್ಸು ಪರಮಾತ್ಮನಲ್ಲಿ ಕೊಟ್ಟಿರ್ತೀವಲ್ಲ. ಅದಕ್ಕೋಸ್ಕರ ಸತ್ಸಂಗ ಅಂತ ಹೇಳಿದ್ರೆ ಶರೀರವನ್ನು ಪರಮಾತ್ಮ ಜೊತೆಯಲ್ಲಿ ಸೇರಿಸೋದಲ್ವಾ? ಅಲ್ಲ, ಅದು ಪರಮಾತ್ಮ ಎಲ್ಲ ಕಡೆ ಇದ್ದಾರೆ. ಮನಸ್ಸನ್ನು ಪರಮಾತ್ಮನಲ್ಲಿ ತಗೊಂಡ್ರು, ಅದಕ್ಕೆ ಸತ್ಸಂಗ ಅಂತ ಹೆಸರು. ಇದಕ್ಕೆ ಸತ್ಸಂಗಕ್ಕೆ ಅನುಕೂಲ ಬೇಕಲ್ವ? ಮನಸ್ಸು ಬರಬೇಕು ಅಂತ ಹೇಳಿದ್ರೆ ನಾವು ನೀವೆಲ್ಲ ಅಲ್ಲಿಗಳು ಕೂತ್ಕೋಬೋದಪ್ಪ, ಅಲ್ಲಿ ಕೂತ್ಕೋಬೋದು. ನೀವು ಆ ಕಡೆ ತಿರ್ಕೊಂಡು ಕೂಡ ಕೂತ್ಬೋದು. ಸತ್ಸಂಗ ಕೂತ್ಕೋಬೋದೇ ಇಲ್ಲ. ಎಲ್ಲ ತಿರ್ಕೊಂಡು ಆ ಕಡೆ ಕೂತ್ಕೊಂಡು ಏನಾಗುತ್ತೆ, ಇವೆಲ್ಲ ಈಗ ಪಾರಾಯಣ ಮಾಡ್ತಾ ಇದ್ದೆ ನೋಡಿದ್ರಲ್ಲ, ವೇದ ಹೇಳ್ತಾ ಇದ್ದಾರ, ನೇರ ಭಾಗವತ ನೋಡ್ಕೊಂಡು ನಮಸ್ತೆ ರುದ್ರಮನ್ಯಂ ಅಂತ ಹೇಳ್ತಾರೆ. ಯಾರು ಬರ್ತಾರೋ ಹೋಗ್ತಾರೆ, ಯಾರು ಬರ್ತಾರ ನೋಡ್ತಾ ಇರ್ತಾರೆ. When you do the parayana, they will be sitting down here directly facing the door. So somebody is coming there, all they will be watching. ಸೊ ಕಣ್ಣು ತೆಗೆದಿದೆ ಅಂತ ಹೇಳಿದ್ರೆ ತಕ್ಷಣ ಎಲ್ಲ ಕಾಣಿಸುತ್ತೆ. ಸೊ ಮನಸ್ಸು ಓಡ್ತಾ ಇರುತ್ತೆ, ಮನಸ್ಸು ಓಡ್ತಾನೆ. ಕಣ್ಣು ನೋಡಿದ್ರೆ ಮತ್ತೆ ಮನಸ್ಸು ಓಡೋದು. ಅದಕ್ಕೋಸ್ಕರ ಏನು ಮಾಡೋದು, ನೀವು ಈ ಕಡೆ ತಿರ್ಕೊಂಡಿದ್ದೀರ. ಸಮ್ಮುಖೇ ಅರ್ಥ ಲಾಭಾಯ. ಸಮ್ಮುಖವಾಗಿ ಗುರುಮುಖವನ್ನು ನೋಡ್ಕೊಂಡು ಕೂತ್ಕೊಂಡ್ರೆ ನಿಜವಾದ ಸತ್ಸಂಗ. ನಿಜವಾದ ಸತ್ಸಂಗ ಯಾವಾಗ ಆಗುತ್ತೆ? ಸತ್ಸಂಗವನ್ನು ಪ್ರವಚನವನ್ನು ಹೇಳ್ತಾ ಇರೋರು ಕಣ್ಣು ಸೇರಿಸಿ ನೋಡ್ತಾ ಇರಬೇಕು. We should join the eyes and then see the person who is giving the discourse. That is true imbibing the discourse. ಪೂರ್ಣವಾಗಿ ನಾವು ಅದನ್ನು ಗ್ರಹಣ ಮಾಡಬೇಕು ಅಂತ ಹೇಳಿದ್ರೆ ನೇರವಾಗಿ ನೋಡ್ತಾ ಇರಬೇಕು. Because communication takes place not only through the voice. So much communication takes place with all the elements of the body. ಈ ರೀತಿಯಾಗಿ ಸತ್ಸಂಗವನ್ನು ಮಾಡಿ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಸೊ ಇವತ್ತು ನಾವು ರಾಮಾಯಣವನ್ನು ನಾವು ಸಾರಾಂಶದಲ್ಲಿ ಸತ್ಸಂಗದ ರೂಪದಲ್ಲಿ ನಾವು ಕೇಳಿದ್ದೇವೆ. ಜಗನ್ಮಾತೆ ರಾಜರಾಜೇಶ್ವರಮ್ಮನವರ ಕೃಪೆಯಿಂದ ನಾವೆಲ್ಲರೂ ಕೂಡ ನಿರಂತರವಾಗಿ ಸತ್ಸಂಗವನ್ನು ಒಂದು ದಿವಸ ಕೂಡ ಬಿಡಬಾರ್ದು. ಇವಾಗ ಇಲ್ಲಿ ನಡೆಯುತ್ತೋ ಇಲ್ಲ ಅದು ಬೇರೆ ವಿಷಯ. ನಮ್ಮ ಜೀವನದಲ್ಲಿ 7:30 ಆಯಿತು ಅಂದರೆ ಎಲ್ಲಿರ್ಬೇಕು? ನೀವೆಲ್ಲ ದೇವರ ಜೊತೆಯಲ್ಲಿ ಮನಸ್ಸನ್ನು ಕೊಡಬೇಕು. ನೀವು ಎಲ್ಲಿದ್ದರೂ ಕೂಡ ಅಷ್ಟೇ. ಆ 7:30 ಆಯಿತಾ ಮನಸ್ಸು ತಕ್ಷಣ ಬರಬೇಕು. Moment it is 7:30 in the evening means Hanuman Chalisa, you start chanting wherever you are. Automatically you will come to that satsang, the mood of satsang. ಅದನ್ನು ಮಾಡ್ಬೋದು, ಸಾಧ್ಯ ಇದೆ. We can do that only when we will to do that. ನಾವು ಮನಸ್ಸು ಮಾಡಬೇಕು. ಅದಕ್ಕೆ 7:30 8:30 ಅಂದರೆ ಸತ್ಸಂಗದಲ್ಲಿ ಇರಬೇಕು. ನಾವು ಬದಲಾವಣೆ ಮಾಡಬಾರ್ದು. ಸೊ ಎಲ್ಲ ಕೆಲಸ ಬಿಟ್ಟು, ಇವಾಗ ಎಲ್ಲ ಕೆಲಸ ಬಿಟ್ಟದೇ ಬಂದಿದ್ದೀರಾ ಇವಾಗ? ಇಲ್ಲ ಏನಾದ್ರು ಕೆಲಸ ಮಾಡ್ತಾ ಇದ್ದೀರಾ ಇವಾಗ? ಎಲ್ಲ ಕೆಲಸವನ್ನು ಬಿಟ್ಟು ದೇವಿ ಹಾಲು ಬಂದಿದ್ದೀರಾ. ಇದೇ ರೀತಿಯಾಗಿ ಇಲ್ಲಿರೋರೆಲ್ಲರೂ ಕೂಡ ಕರೆಕ್ಟ್ 7:30 ಆದರೆ ಬಂದು ಕೂತ್ಕೊಂಡ್ಬಿಟ್ಟು ಧ್ಯಾನ ಮಾಡ್ಬೋದು. ಏನು ಮಾಡಲಿಲ್ಲ ಧ್ಯಾನ ಮಾಡ್ಬೋದು, ಜಪ ಮಾಡ್ಬೋದು. ಎಷ್ಟು 1 hour ಎಷ್ಟು ಜಪ ಮಾಡ್ಬೋದಪ್ಪ? ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 24 ಸೆಕೆಂಡ್. ಎಷ್ಟಾಯಿತು? 24 ಸೆಕೆಂಡ್.
ಒಂದು ಗಾಯತ್ರಿ ಮಂತ್ರವನ್ನು ಹೇಳೋಕ್ಕೆ 24 ಸೆಕೆಂಡ್. ಒಂದು ನಿಮಿಷದಲ್ಲಿ 2.5 ಸಾರಿ 2 ಸಾರಿ ಹೇಳ್ಬೋದು ನಾವು ಗಾಯತ್ರಿ. ಒಂದು ಗಾಯತ್ರಿ ಮಂತ್ರವನ್ನು ಒಂದು ನಿಮಿಷದಲ್ಲಿ 2.5 times ಯು ಕ್ಯಾನ್ ಸೇ ಗಾಯತ್ರಿ ಮಂತ್ರ. ಒಂದು ನಿಮಿಷದಲ್ಲಿ, 2 ನಿಮಿಷದಲ್ಲಿ 5 ಸಾರಿ, 4 ನಿಮಿಷದಲ್ಲಿ 10 ಸಾರಿ ಹೇಳ್ಬೋದು ನಾವು. 4 ನಿಮಿಷದಲ್ಲಿ, 40 ನಿಮಿಷದಲ್ಲಿ 100 ಸಾರಿ ಹೇಳ್ಬೋದು. In 40 minutes you can chant slowly. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಇನ್ನು ಕಡಿಮೆ, ಸ್ವಲ್ಪ ಜಲ್ದಿ ಹೇಳಿದ್ರೆ ಇನ್ನು ಜಾಸ್ತಿ ಹೇಳ್ಬೋದು. ಸೊ ಇವಾಗ 40 ನಿಮಿಷ 200 ಸಾರಿ ಹೇಳ್ಬೋದು. 2 ಮಾಲೆ ಜಪ ಮಾಡ್ಬೋದಲ್ಲ ಬಂದು ಕೂತ್ಕೊಂಡು. ಇಲ್ಲಿ ಎಲ್ಲರೂ ಬಂದು ಕೂತ್ಕೊಂಡು ಸಾಯಂಕಾಲ ಅಂದರೆ ಜಪ, 7:30 ಆದರೆ ಯಾರಿಗೋಸ್ಕರ ಮಾಡೋ ಜಪ? ನನಗೋಸ್ಕರ ತಾನೇ ಮಾಡ್ತೀರಾ? ಮಾರುತಿ ನನಗೋಸ್ಕರ ತಾನೇ ಮಾಡ್ತೀವಿ. ಯಾರಿಗೋಸ್ಕರ ಮಾಡ್ತೀವಿ ಜಪ ಮಾಡಿದ್ರೆ? ಯಾರಿಗೋಸ್ಕರ ಮಾಡ್ತೀವಿ? ನಾವು ಮಾಡೋ ಒಳ್ಳೆ ಕೆಲಸಗಳೆಲ್ಲ ನಮಗೋಸ್ಕರನೇ, ಬೇರೆ ಯಾರಿಗೋಸ್ಕರ ನಾವು ಮಾಡಲ್ಲ. ವಿ ಡೋಂಟ್ ಡೂ ಎನಿಥಿಂಗ್ ಫಾರ್ ಎನಿಬಡಿ, ಎಸ್ಪೆಷಲಿ ಸತ್ಸಂಗ್, ರಿಮೆಂಬರಿಂಗ್ ಗಾಡ್, ಆಲ್ ಫಾರ್ ಅವರ್ ಸೇಕ್ ಓನ್ಲಿ. ಏನೋ ಸ್ವಾಮಿ ಹೇಳಿದ್ರೆ ಅದಕ್ಕೆ ಬರ್ತಾ ಇದ್ದೀವಿ. ಸ್ವಾಮಿ ಹೇಳಿದಲ್ಲ ಅದಕ್ಕೋಸ್ಕರ ಬರ್ತಾ ಇದ್ದೀನಿ. ನಮಗೊಂಡು ಬರಬೇಕಂತ ಏನಿಲ್ಲ, ಅಲ್ಲ ತಾನೆ? ಇಲ್ಲ ತಾನೆ? ನಮ್ಮ ಒಳ್ಳೇದಿಕ್ಕೆ ತಾನೆ, ಎಲ್ಲೋ ನಮ್ಮ ಒಳ್ಳೇದಿಕ್ಕೆ ತಾನೆ. ಏನೋ ನೀವು ಹೇಳ್ತೀರಂತ ಒಂದು 2 ಇಡ್ಲಿ ತಿನ್ಬಿಡ್ತೀನಿ ನಾನು. ಬಿಕಾಸ್ ಯು ಆರ್ ಸೇಯಿಂಗ್ ಐ ಹ್ಯಾವ್ 2 idlis, ನಾಟ್ ಬಿಕಾಸ್ ಐ ವಾಂಟ್ ಟು ಹ್ಯಾವ್. ಏನೋ ನೀವು ಹೇಳ್ತಾ ಇದ್ದೀರಂತ ಅಂತ. ನಿಜವಾಗಿ ಊಟ ಮಾಡಿದ್ದೀರಿ, ಯಾರಿಗೋಸ್ಕರ ಊಟ ಮಾಡ್ತೀವಿ? ಯಾರಿಗೋಸ್ಕರ ಊಟ ಮಾಡ್ತೀವಿ? ನಮಗೋಸ್ಕರನೇ. ನಾವು ಮಾಡೋ ಪ್ರತಿಯೊಂದು ಕೆಲಸವೂ ಕೂಡ ನಮಗೋಸ್ಕರ. ನಾವು ಒಳ್ಳೆಯದನ್ನು ನಮಗೋಸ್ಕರ ಮಾಡ್ತೇವೆ, ಕೆಟ್ಟದನ್ನು ಗೊತ್ತಿಲ್ಲದಿರ ಮಾಡ್ತೇವೆ. ಯು ಡೂ ರಾಂಗ್ ಆ್ಯಕ್ಟ್ಸ್ ಬಿಕಾಸ್ ವಿ ಡೋಂಟ್ ನೋ. ಇಫ್ ವಿ ನ್ಯೂ, ವಿಲ್ ನೆವರ್ ಡೂ. If we knew the dangerous effect of a wrong, wicked act, we will never do it. Because we don't know. Although we seem to know everything, truthfully we don't know. ನಿಜವಾಗಿ ನಮ್ಗೆ ಗೊತ್ತಿಲ್ಲ ತಪ್ಪನ್ನು ಮಾಡಿದಾಗ ಎಷ್ಟು ಭಯಂಕರವಾದ ಅದರ ಪ್ರಭಾವ ಬರುತ್ತೆ ನಮ್ಮಲ್ಲಿ, ನಮ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ನಾವು ಮಾಡಲ್ಲ. ಅವರ ಸತ್ಸಂಗದಲ್ಲಿ ಇರಬೇಕು, ನಿರಂತರವಾಗಿ ಪರಮಾತ್ಮ ಚಿಂತನೆಯಲ್ಲಿರಬೇಕು. ಎಲ್ಲವೂ ಒಳ್ಳೆಯ ಕೆಲಸವನ್ನು ಮಾಡಿ ಆನಂದವಾಗಿ ದೇವರ ಚಿಂತನೆಯಲ್ಲಿ ನಾವು ಇರಬೇಕು. ಓಂ ಸಹನಾ ಭವತು ಸಹನೋ